ಮಂತ್ರಿಗಳಾದ ಚಲುವರಾಯಸ್ವಾಮಿ ಅವರೇ, ನಮ್ಮ ಶಾಸಕರಾದಂಥ ರಮೇಶ್ ಪಂಡಿತ್ ಸಿದ್ದೇಗೌಡರು, ದರ್ಶನ್ ಪುಟ್ಟಣ್ಣಯ್ಯನವರು, ಉದಯ್ ಅವರು, ದಿನೇಶ್ ಗುಳಿಗೌಡರು, ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ACC ಇದ್ದಾರೆ, ಎಲ್ಲ ಜಿಲ್ಲಾಧಿಕಾರಿಗಳೆಲ್ಲ ಕೂಡ ವರುಡನ ಕೃಪೆ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಇವತ್ತು ಕಾವೇರಿ ನದಿಗೆ ನಾವೆಲ್ಲ ಬಾಗಿನ ಅರ್ಪಣೆ ಮಾಡುವಂತ ಒಂದು ಸೌಭಾಗ್ಯ ಈ ವರ್ಷ ನಮಗೆ ದೊರೆತಿದೆ. ಕಳೆದ ವರ್ಷ ಬಹಳ ಕಷ್ಟದಲ್ಲಿದ್ದೋ, ಆದರೂ ನಮ್ಮ ರೈತರನ್ನ ನಾವು ಕಾಪಾಡಿದ್ದೇವೆ. ನಮಗೆ ಶಕ್ತಿ ಮೀರಿ ಅನೇಕ ಅಡೆತಡೆಗಳಿಗೂ ಕೂಡ ನಮ್ಮ ರೈತರನ್ನ ಕಾಪಾಡುವಂಥ ಕೆಲಸ ನಮ್ಮ ಜಿಲ್ಲಾ ಮಂತ್ರಿಗಳ ಸಮ್ಮುಖದಲ್ಲಿ ಅವರ ಮುಂಗಡತ್ವದಲ್ಲಿ ಮಾಡಿದ್ದೇವೆ. ಇವತ್ತು ಈ ವರ್ಷ ಹೋದ ವರ್ಷ 200ಕ್ಕೂ ಹೆಚ್ಚು ತಾಲೂಕುಗಳು ಬರಗಾಲ. ಈ ವರ್ಷ ತಾಯಿ ಕೃಪೆ ನಮಗೆ ಸಮೃದ್ಧಿಯಾಗಿ ಕಾಣ್ತಾ ಇದೆ. ಇಲ್ಲಿವರೆಗೂ ಈ ದಿನದವರೆಗೂ ನಮಗೆ ಕಾಣ್ತಾ ಇದೆ. ನಮ್ಗೆ ಈಗಾಗಲೇ ಗೊತ್ತಿದೆ ಏನು ಕಾವೇರಿಯ ಅಥಾರಿಟಿ ಏನಿದೆ, ಅಥಾರಿಟಿ ಅವರು ನಮಗೆ ಆದೇಶ ಕೊಟ್ಟರು. 40 TMC ಬಿಡಬೇಕಾಗಿತ್ತು. 40 TMC ಬಿಡಬೇಕಾಗಿತ್ತು. ಆದರೆ ನೀವು 20 TMC ಆದ್ರೂ ಕೂಡ ಪ್ರತಿದಿನ ಬಿಡಬೇಕು ಅಂತೇಳಿ ನಮಗೆ ಆದೇಶವನ್ನ 11ನೇ ತಾರೀಕು ಜುಲೈ ಕೊಟ್ಟು 31ನೇ ತಾರೀಕು ಬಿಡಿ ಅಂತ ಹೇಳಿದ್ರು. ನಾವು ಬಿಡಲಿಲ್ಲ. ಕೆಲವರು ಬಿಟ್ಟಿದ್ದೀವಿ ಅಂತ ವಾದ ಮಾಡ್ತಿದ್ರು, ನಾವು ಬಿಡಕ್ಕೆ ಹೋಗ್ಲಿಲ್ಲ. ನಾವು ಬಹಳ ಜವಾಬ್ದಾರಿಯುತವಾಗಿ ಎಲ್ಲ ಪಕ್ಷದ ನಾಯಕರುಗಳೆಲ್ಲ ಕರೆದು ನಮ್ಮ ರಾಜ್ಯದ ಮತ್ತು ದೆಹಲಿಯಲ್ಲಿರುವಂತಹ ನಮ್ಮ ಅಡ್ವೊಕೇಟ್ಸ್ ಕೂಡ ಕರೆದು ಚರ್ಚೆ ಮಾಡಿ ನಾವು ನಮ್ಮ ರೈತರನ್ನ, ರಾಜ್ಯನ ಯಾವ ರೀತಿ ಕಾಪಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನ ಮಾಡಬೇಕು. ಈ ಮಧ್ಯದಲ್ಲಿ ನಮಗೆ 40 TMC ಪ್ರಾಜೆಕ್ಟ್ ರೆಗ್ಯುಲರ್ ನಾರ್ಮಲ್ ಇಯರ್ನಲ್ಲಿ 40.43 TMC ಬಿಡಬೇಕಾಗಿದೆ. ಸೊ ಮೊನ್ನೆ ಅವರು 20 TMC ಬಿಡಿ ಅಂತ ಹೇಳಿದ್ರು. ಈಗಾಗಲೇ ತಮ್ಗೆ ಗೊತ್ತಿದೆ, ಈ ದಿನದವರೆಗೂ ಅವರ ಆದೇಶ ಕೊಟ್ಟ ಮೇಲೆ ಇಲ್ಲಿವರೆಗೂ ಬಿಳುಗುಂಡ್ಲಿಗೆ ಈ ಮಧ್ಯಾಹ್ನ ಈ ಹೊತ್ತಿನಲ್ಲಿ 30 TMC ನೀರು ಅವ್ರಿಗೆ ನಾವು ತಲುಪಿಸಿದ್ದೇವೆ. 30 TMC ನೀರು. ಇನ್ನು 10 TMC ನೀರು ತಲುಪಿದ್ರೆ ಈ ವರ್ಷದ ಒಂದು ನಾರ್ಮಲ್ ವ್ಯವಸ್ಥೆಗೆ ಬರ್ತೇವೆ. 51,000 TMC ನೀರು, 51,000 ಕ್ಯೂಸಿಕ್ ನೀರು ಈಗ ಅವ್ರಿಗೆ ನಾವು KRS ಇಂದ, ಗಬರಿಯಿಂದ, ಬೇರೆ ಬೇರೆ ಕಡೆ ನಮ್ಮ ಕಾವೇರಿಗೆ ಒಟ್ಟು ಜಲಾನಯ ಪ್ರದೇಶದಿಂದ ಅವರಿಗೆ ತಲುಪಿಸ್ತಾ ಇದ್ದೇವೆ. ಇದು ಮುಟ್ಟಬೇಕಾಗಿದೆ. ಆ ದೃಷ್ಟಿಯಿಂದ ಆವರೇಜ್ 4 TMC ನೀರು ಇವತ್ತು ಅವರಿಗೆ ಬೆಳಗುಂಡಿನಲ್ಲಿ ಸ್ಟೋರೇಜ್ ಆಗುವಂತಹ ಎಲ್ಲ ವ್ಯವಸ್ಥೆ ಇವತ್ತು ಇದೆ. ಸೊ ಅದಕ್ಕೆ ನಮ್ಮ ಮಧ್ಯದಲ್ಲಿ ನಮ್ಮ ಡ್ಯಾಮ್ ಕೂಡ ನಾವು ಅದನ್ನ ಸೇಫ್ಟಿ ಮೆಜರ್ ಅಲ್ಲಿ ಈಗಾಗಲೇ ಅನೇಕ ಸ್ಕೀಮ್ಗಳನ್ನ ತೆಗೆದುಕೊಂಡು ಮಧ್ಯದಲ್ಲಿ ಅದನ್ನ ರಿಪೇರಿ ಕೂಡ ಎಲ್ಲ ಮಧ್ಯದಲ್ಲೆಲ್ಲ ನೋಡಿ ಬಹಳ ಗಮನಿಸಿ ನಾವು ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸೊ ಅದರಿಂದ ಇವತ್ತು ನಾವೇನು 31ರಿಂದ ಇಲ್ಲಿವರೆಗೂ 30ನೇ ತಾರೀಕುವರೆಗೂ ಏನು ನೀರು ಹರಿಸಬೇಕು ಅಂತ ಏನು ನಮ್ಮ ಆದೇಶ ಇದೆ,
ಅದನ್ನ ಪಾಲನೆ ಮಾಡಿದ್ದೀವಿ ಅನ್ನೋ ಮಾತನ್ನ ವರ್ಣನ ಕೃಪೆಯಿಂದ ನಾವು ಮಾಡಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದಲ್ಲದೆ 1657 ಕೆರೆಗಳು ಕಾವೇರಿ ಜಲಾನಯ ಪ್ರದೇಶದಲ್ಲಿ ಇದೆ. ಎಲ್ಲ ಕೆರೆಗಳಿಗೂ ಕೂಡ ನೀರನ್ನ ತುಂಬಿಸ್ಲಿಕ್ಕೆ ಆ ಚಾನೆಲ್ಗಳನ್ನ ಓಪನ್ ಮಾಡಿ ಆ ಎಲ್ಲೆಲ್ಲಿ ಆ ಕೆರೆಗಳಿದೆ ಅದನ್ನೆಲ್ಲ ತುಂಬಿಸ್ಲಿಕ್ಕೆ ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ನಾನು ಅಧಿಕಾರಿಗಳಿಗೆ ತುಂಬಿಸ್ಲಿಕ್ಕೆ ನಾವೀಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೆ MD ಇಂದ ಹಿಡಿದು AWE ವರೆಗೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಎಲ್ಲರೂ ಕೂಡ ಆದೇಶವನ್ನು ಅವರಿಗೆಲ್ಲ ನಾವು ಕೊಟ್ಟಿದ್ದೇವೆ. ಅವರು ಅದನ್ನು ಸಮರ್ಪಕವಾಗಿ ಎಲ್ಲ ಕಡೆನೂ ಕಾರ್ಯಗಳನ್ನು ತುಂಬಿಸುವಂತ ಯಾಕೆಂದ್ರೆ ಮುಂಜಾಗ್ರತವಾಗಿ ಅವರು ಮಾಡ್ತಾ ಇದ್ದಾರೆ. ನಮ್ಮ ಕೃಷಿ ಇಲಾಖೆಯ ಮಂತ್ರಿಗಳು ಬಹಳ ಇದ್ರ ಬಗ್ಗೆ ಜವಾಬ್ದಾರಿ ತೆಗೆದುಕೊಂಡು 2 ಲಕ್ಷ ಹೆಕ್ಟರ್ ಬಿತ್ತನೆಗೆ ಗುರಿಯನ್ನ ಅವರು ಕಾರ್ಯಕ್ರಮವನ್ನು ಕೂಡ ರೂಪಿಸಿದ್ದಾರೆ. 5,90,000 ಕ್ವಿಂಟಾಲ್ ಬಿತ್ತನೆ ಬೀಜವನ್ನ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ. 27 ಲಕ್ಷ ಟನ್ ರಸಗೊಬ್ಬರ ದವಸ ಧಾನ್ಯ ಕೂಡ ಅದಕ್ಕೆ ಏನೇನು ಬೇಕು ಮುಂಜಾಗ್ರತೆಯಾಗಿ ಅವರೆಲ್ಲ ಮೀಟಿಂಗ್ ಮಾಡಿ ಅದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಸೊ 30 ಲಕ್ಷ ರೈತರಿಗೆ 25,000 ಕೋಟಿ ಸಾಲ ವಿತರಣೆ ಕೂಡ ಆ ವ್ಯವಸಾಯ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಸ್ ನಿಂದ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ಇದೆ. ಸೊ ಈ ಸಾಲಿನ ಮುಂಗಾರು ಸಂಬಂಧಪಟ್ಟಂತೆ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು 0% ಬಡ್ಡಿ ದರದಲ್ಲಿ ಅವರಿಗೆ ಕೊಡಲು ಈಗಾಗಲೇ ನಮ್ಮ ಸರ್ಕಾರ ಸಜ್ಜಾಗಿದೆ. ಇದು ನಮ್ಮ ರೈತರ ಬದುಕಿಗೆ ಯಾವತ್ತೂ ಕೂಡ ನಾವು ನಮ್ಮದೇ ಆದಂತ ಒಂದು ಬದ್ಧತೆಯನ್ನು ರೈತರ ಪರವಾಗಿ ನಾವೇನು ಬುಟ್ಟಾಟಿಕೆಗೆ ಮತ್ತೊಂದು ಮಾಡೋದಲ್ಲ. ನಮ್ಮ ಬದುಕು, ನಮ್ಮ ಸರ್ಕಾರ ರೈತರ ವಿಚಾರದಲ್ಲಿ ನಮ್ದು ಮೊದಲನೇ ಅಜೆಂಡಾ. ಯಾವಾಗಲೂ ಕೂಡ ಅದನ್ನು ನಾವು ಏನು ಕೊಟ್ಟ ಮಾತಿದೆ ಆ ಕೊಟ್ಟ ಮಾತನ್ನು ಕೂಡ ನಾವು ಉಳಿಸ್ಕೊಂಡು ಬರೀ ನಮ್ಮ ಪ್ರಚಾರಕ್ಕಲ್ಲ, ನಮ್ಮ ವಿಚಾರ ಕೂಡ ರೈತನ ಬದುಕಿಸೋದೇ ಕೂಡ ಇದೆ. ಇದು ಮೊದಲನೇದು. ಎರಡನೇದು, ಇದು ಬಹಳ ಪವಿತ್ರವಾದಂತ ಕ್ಷೇತ್ರ. ನಾನು ಏನು ನಮ್ಮ ವಾರಣಾಸಿಯಲ್ಲಿ ಗಂಗಾ ಆರತಿ ಮಾಡ್ತಾ ಇದ್ದಾರೆ, ಆ ಮಾದರಿಯಲ್ಲಿ ಇಲ್ಲೂ ಕೂಡ ನಮ್ಮ ಕಾವೇರಿ ಆರತಿಯನ್ನ ಮಾಡಲಿಕ್ಕೆ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ. ನಮ್ಮ ಕಾವೇರಿ ನಮ್ಮ ಕೊಡಗಿನ ಶಾಸಕರು ಕೂಡ ಜೊತೆ ಮಾಡಿ ಇವನ್ನೆಲ್ಲ ಒಂದು ಟೀಮ್ 25-30 ಜನ ಟೀಮ್ ಅನ್ನ ಕಳಿಸಿ ಅಲ್ಲೋಗಿ ನೋಡಿ ಒಂದು ತಿಂಗಳ ಒಳಗಡೆನೆ ಅವ್ರು ನನಗೆ ಒಂದು ವರದಿಯನ್ನ ಯಾವ ರೀತಿ ಮಾಡಬೇಕು ಅಂತೇಳಿ ಅಲ್ಲಿ ಒಂದು ತಂಡನ ಕೂಡ ಕರ್ಕೊಂಡು ಬಂದು ಅವರು ಇಲ್ಲಿ ಯಾವ ಜಾಗದಲ್ಲಿ ಮಾಡಿದ್ರೆ ಸರೋಗ್ತದೆ ಅಂತೇಳಿ ಅದನ್ನ ಕಾವೇರಿ ಆರತಿಯನ್ನ ಮಾಡಲಿಕ್ಕೆ ಒಂದು ಹೊಸ ಯೋಜನೆ ಕಾರ್ಯಕ್ರಮವನ್ನ ರೂಪಿಸ್ತದೆ. ಸೊ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ನಮ್ಮ ಕಾವೇರಿ ಜಲಾನಯದ ಏನು ನಮ್ಮ ಇಲಾಖೆ ಇದೆ, ನೀರಾವರಿ ಇಲಾಖೆ, ಇಬ್ರು ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಮಾಡುವಂತ ಒಂದು ವಿಶೇಷವಾಗಿ ನಮ್ಮ ಧಾರ್ಮಿಕವಾಗಿ ಮತ್ತು ನಮ್ಮ ಟೂರಿಸಂಗೆ ಬಹಳ ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಅದನ್ನು ರೂಪಿಸುವಂತ ಒಂದು ತೀರ್ಮಾನವನ್ನ ಇವತ್ತು ನಾವು ಮಾಡಿದ್ದೇವೆ. ಇದಲ್ಲದೆ ಕಾವೇರಿ ಬೃಂದಾವನ ಮ್ಯೂಸಿಕಲ್ ಏನು ಒಂದು ಪಾರ್ಕ್ ಇದೆ, ಆ ಪಾರ್ಕ್ಗೆ ಹೊಸ ರೂಪ ಕೊಡಲಿಕ್ಕೆ ಈಗಾಗಲೇ ನಾವು ಎಲ್ಲ ಟೆಕ್ನಿಕಲ್ ಮತ್ತು ನಮ್ಮೆಲ್ಲ ರಿಪೋರ್ಟ್ಸ್ ಎಲ್ಲ ಕೂಡ ನಮ್ಗೆ ಬಂದಿದೆ. ನಮ್ಮ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ಎನ್ವೈರನ್ಮೆಂಟ್ ಕ್ಲಿಯರೆನ್ಸಸ್ ಅವೆಲ್ಲ ಕೂಡ ಒಂದು ಮಟ್ಟಕ್ಕೆ ಬಂದಿದೆ. ಸದ್ಯದಲ್ಲೇ ಇವತ್ತು ನಾಳೆನೂ ಅದು ಕ್ಯಾಬಿನೆಟ್ ಕೂಡ ಹೋಗ್ತಾ ಇದೆ. ಅದಾದ ತಕ್ಷಣ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ನಲ್ಲಿ ಅದನ್ನ ನಾವು ಟೆಂಡರ್ ಅನ್ನ ನಾವು ಕರೀತೇವೆ. ಅದು ಕರೆದು
ಸುಮಾರು ನನಗೆ ಡೈರೆಕ್ಟ್ ಪ್ಲಸ್ ಇಂಡೈರೆಕ್ಟ್ ಕನಿಷ್ಠ 8,000 to 10,000 ಜನರಿಗೆ ಈ ಭಾಗದ ಜನರಿಗೆ ಉದ್ಯೋಗವನ್ನ ಒದಗಿಸ್ಕೊಡ್ಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸ್ತಾ ಇದ್ದೇವೆ. ಬಹಳ ದಿನದ ಅದು ಕನಸು. ಹಿಂದೆ ಕೂಡ ಬಜೆಟ್ ನಲ್ಲಿ ಅದನ್ನ ನಾವು ಸೇರಿಸಿದ್ದು, ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಸೊ ಅದಕ್ಕೆ ಅವರೇ ಒಂದು ಡಿಸೈನ್ ಮಾಡೆಲ್ ಎಲ್ಲ ಮಾಡಿ ನಮಗೆ ತೋರಿಸಿದ್ದಾರೆ. ಆದ್ರೂ ನಾವು ಇನ್ನು ಬೇರೆ ಬೇರೆ ನಮ್ಮ ಸ್ಟೇಕ್ ಹೋಲ್ಡರ್ಸ್ಗೆ ಕರೆದು ಅದಕ್ಕೆ ನಾವು ಟೆಂಡರ್ ಕರೆಯುವಂತ ವ್ಯವಸ್ಥೆಯನ್ನು ಸದ್ಯದಲ್ಲೇ ನಾನು ಮಾಡ್ತೇನೆ. ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕ್, ಈಗೇನು ಬೃಂದಾವನ್ ಗಾರ್ಡನ್, ಬೃಂದಾವನ್ ಉದ್ಯಾನವನ ಇದೆ, ಅದನ್ನ ಇನ್ಯಾವ ರೀತಿ ಅಪ್ಗ್ರೇಡ್ ಮಾಡ್ಲಿಕ್ಕೆ ಸಾಧ್ಯ? ಆ ನಮ್ಮ ಹೆಸರು, ನಮ್ಮ ನದಿ ಎರಡು ಕೂಡ ಅದು ಇರ್ತದೆ. ನಮ್ಮ ಬ್ರ್ಯಾಂಡ್ ಯಾಕೆ ನಾವು ಬೇರೆ ಕೊಡ್ಬೇಕು? ನಮ್ಮ ಬ್ರ್ಯಾಂಡ್ ನಮ್ಮ ಹತ್ರ ಇರ್ತದೆ, ನಿಮ್ ಬ್ರ್ಯಾಂಡ್ ನಿಮ್ಮ ಹತ್ರ ಇರ್ತದೆ. ಏನ್ ಮಾಡಲ್ ಬರ್ತದೆ, ಏನ್ ಹೇಳ್ತದೆ, ನಾವೇನ್ ಪ್ಲಾನ್ ಮಾಡಿದೀವಿ ಅಂತ ಮುಂದಕ್ಕೆ ನಿಮ್ಗೆಲ್ಲ ಗೊತ್ತೇ ಆಗ್ತದೆ. ಅಂದ್ರೆ ಹಳೆ ಬೃಂದಾವನ ಉಳಿಸಿ ಬೇರೆ ಮಾಡೋದ ಇಲ್ಲ ಅದನ್ನ ಅಪ್ಗ್ರೇಡ್? ಬೃಂದಾವನ ಉಳಿಸಿ ಮಾಡುವಂತದ ಇಲ್ಲ ಅದನ್ನೆಲ್ಲ ನಿಮ್ಗೆ ಪ್ಲಾನ್ ಅಲ್ಲಿ ಮುಂದಕ್ಕೆ ನಿಮ್ಗೆ ಗೊತ್ತಾಗ್ತದೆ. ಈಗ ಪಾರ್ಕಿಂಗ್ ಬಹಳ ಜಾಗ ಬೇಕಾಗ್ತದೆ. ಕನಿಷ್ಠ 10,000 ಜನರು ಕೂಡ ಇಲ್ಲಿ ಬರೋಂತ ಎಲ್ಲ ಒಂದು ಟೂರಿಸ್ಟ್ ಬರೋಂತ ಎಲ್ಲ ಒಂದು ನಿರೀಕ್ಷಣೆ ನಮ್ಗೆ ಬಂದೇ ಇದೆ. ಹೈಯೆಸ್ಟ್ ಫುಟ್ ಫಾಲ್ಸ್ ಬರ್ತದೆ. ವೆಹಿಕಲ್ ಪಾರ್ಕಿಂಗ್ ಬಹಳ ಅವಶ್ಯಕತೆ ಇದೆ. ಹೋಟೆಲ್ಸ್ ಬರ್ತದೆ. ಬೇರೆ ಬೇರೆ ಎಲ್ಲ ಅವರು ಏನೇನು ಬೇಕು, ಯಾಕಂದ್ರೆ ಇಲ್ಲಿಗೆ ಬಂದ್ಮೇಲೆ ಅಟ್ಲೀಸ್ಟ್ 1 ದಿನ 2 ದಿನ ಫುಲ್ಲು ಇಲ್ಲಿ ಇಟ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆನ ನಾವು ಫೆಸಿಲಿಟಿ ಮಾಡಬೇಕಾಗ್ತದೆ. ಇದೊಂದು ಒಳ್ಳೆ ಕಾರಿಡಾರ್. ಇದು ಬೆಂಗಳೂರಿಗೆ 1.5 ಗಂಟೆಯಿಂದ ಇಲ್ಲಿಗೆ ಬರ್ಬೋದು. ಸೊ ಬಂದು ಹೋಗ್ಬೋದು. ಇಲ್ಲಿಗೆ ಬಂದು ಹೋದವರು ಕಲ್ಕಂಟಿಟ್ಟು, ಸೋಮನಾಥಪುರ, ಕೂರ್ಗು, ಊಟಿ, ಮೈಸೂರು ಇವೆಲ್ಲ ಕೂಡ, ಆಮೇಲೆ ಕಬಿನಿ, ಬೇರೆ ಬೇರೆ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಸರ್ ಸದ್ಯಕ್ಕೆ ಈಗ ಅವಲಂಬಿತರಿಗೆ ಯಾವ ತರ ಸರ್? ಅಂದ್ರೆ ಅವ್ರಿಗೊಂದು ಆತಂಕ, ಈ ತರ ದೊಡ್ಡ ದೊಡ್ಡ ಹೋಟೆಲ್ಗಳು ಅವಲಂಬಿತರಿಗೆ ಏನಾಗುತ್ತೆ? ಅಲ್ಲ, ಯಾರು ಗಾಬರಿ ಮಾಡ್ಕೋಬೇಕಂತ ಅವ್ರ ವೃತ್ತಿ ಅವ್ರವ್ರು ಬೆಳೆಸ್ಕೊಂಡು ಹೋಗ್ಲಿ. ನಾನು ಯಾರೋ 1-8 ಜನ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೋಸ್ಕರ ನಾವು ಲಾರ್ಜರ್ ಪ್ರಾಸ್ಪೆಕ್ಟ್ಸ್ ನೋಡ್ಬೇಕು. ಲಾರ್ಜರ್ ಪ್ರಾಸ್ಪೆಕ್ಟ್ ಟೀಕೆ ಮಾಡೋರು, ಟಿಪ್ಪಣಿ ಮಾಡೋರು, ಗುನಾರ್ ಹಾಕೋರು, ಕಲ್ಲು ಹೊಡೆಯೋರು ಎಲ್ಲ ಇದ್ದೇ ಇರ್ತಾರೆ ರಾಜಕಾರಣ. ಇದಕ್ಕೆಲ್ಲ ನಾವು ಲಾರ್ಜರ್ ಇಂಟ್ರೆಸ್ಟ್. ಹಿಂದೆ ಗುಂಡ್ರಾಯರಿದ್ದಾಗ ಫೋನ್ ಕನ್ ಮಾಡೋದು. ಈಗ ಲೇಟೆಸ್ಟ್ ಇದ್ದಾಗ ಸಂದರ್ಭದಲ್ಲಿ ಸ್ವಲ್ಪ ಅಪ್ಗ್ರೇಡೇಷನ್ ಮೊನ್ನೆ ಸ್ವಲ್ಪ ಆಯ್ತು. ಈಗಿನ್ನ ಹೈ ಲೆವೆಲ್ ಹೋಗ್ಬೋದು. ನಾವು ಅನೇಕ ವಿದೇಶಗಳೆಲ್ಲ ನಾವು ನೋಡಿದ್ವಿ. ನಾವು ಯಾವ ರೀತಿ ಫೌಂಟೇನ್ ಇರ್ತದೆ, ಯಾವ ರೀತಿ ಮ್ಯೂಸಿಕಲ್ ಫೌಂಟೇನ್ ಇರ್ತದೆ, ನಾವೆಲ್ಲ ಬೇರೆಲ್ಲ ನೋಡಿದ್ವಿ. ಅದಕ್ಕೆಲ್ಲ ನಾವು ಇನ್ನ ಈಗ ಲೇಟೆಸ್ಟ್ ಮಾಡರ್ನ್ ಟೆಕ್ನಾಲಜಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ. ನೀನ್ ನಡೀತಿದ್ದಂಗೆ ನಿನ್ಗೆ ಏನ್ ಬೇಕು ಅಂತ ಅದು ಹೇಳ್ತದೆ, ಏನೇನ್ ನೋಡ್ಬೇಕು ಅಂತ ಹೇಳ್ತಾರೆ. ಆ ರೀತಿ ಎಲ್ಲ ವ್ಯವಸ್ಥೆ ಬಂದ್ಬಿಟ್ಟಿದೆ. ಗ್ರಾಮಗಳನ್ನ ಒಟ್ಟೆಬ್ಬಿಸ್ತಾರೆ ಅನ್ನೋ ಒಂದು ಆರೋಪ ಇದೆ ಸರ್. ಯಾರು ಒಕ್ಕಲೆಬ್ಬಿಸಂತ ಸಂದರ್ಭನೂ ಇಲ್ಲ, ಅವಶ್ಯಕತೆನೂ ಇಲ್ಲ. ಬಟ್ ಟ್ರಾಫಿಕ್ ಸಂಬಂಧಪಟ್ಟಂಗೆ ಜನಕ್ಕೆ ಅನುಕೂಲ ಆಗಂತಂದ್ರೆ ಏನು ವ್ಯವಸ್ಥೆ ಬೇಕು ಆ ವ್ಯವಸ್ಥೆ ಮಾಡ್ತೀವಿ. ನಮ್ಗೆ ಯಾರು ಇರೋಂತ ಜಮೀನೇ ಸಾಕು. ಕೆಲವು ಕಡೆ ಅನಿವಾರ್ಯದಿಂದ ಮಧ್ಯ ಯಾವ್ದಾದ್ರು ಜಮೀನುಗಳು ತೆಗ್ಲಾಕೊಂಡಿತ್ತು ಅಂದ್ರೆ ಕೆಲವು ಸೆಕ್ಯೂರಿಟಿ ಮೆಜರ್ಸ್ ದೃಷ್ಟಿಯಿಂದ ಅವ್ರು ಏನ್ ನಂಗೆ ಟೆಕ್ನಿಕಲ್ ಟೀಮ್ ಏನ್ ನಂಗೆ ರಿಪೋರ್ಟ್ ಕೊಡ್ತದೆ ಅದ್ರ ಮೇಲೆ ನಾವು ವ್ಯವಸ್ಥೆನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅವ್ನು ಯಾವ್ರಿಗೆ ಎಷ್ಟು ಬಂಡವಾಳ ಆಗ್ತಾನಂತ ಯಾರು ನಾನು ಬರ್ಬೇಕಾದ್ರೆ ಇನೋವಾ ಕಾರಲ್ಲಿ ಬಂದಿದ್ದೀನಿ. ಉದಯ ಬರ್ಬೇಕಾದ್ರೆ ಬೆನ್ಸ್ ಕಾರಲ್ಲಿ ಬರ್ತಾರೆ. ನಮ್ಮ ಇವ್ರು ಬರ್ಬೇಕಾದ್ರೆ ಯಾವ್ದು ಅಡಕಲು ಗಾಡಿಯಲ್ಲಿ ಅವ್ರು ಬರ್ತಾರೆ. ನಮ್ಮ ರೈತರು ಟ್ರಾನ್ಸ್ಪೋರ್ಟೇಷನ್ ಬರೋದಷ್ಟೇ. ಕೆಲವು ಗಾಡಿಯಲ್ಲಿ ಬರ್ತಾರೆ, ಕೆಲವು ಕುದುರೆ ಮೇಲೆ ಬರ್ತಾರೆ. ಇರಬೇಕು ಅಂದ್ರೆ ಗಣಿಗಾರಿಕೆ ನಿಲ್ಬೇಕು, ಇದೆಲ್ಲ ನಡೀಬೇಕು ಅಂದ್ರೆ ಗಣಿಗಾರಿಕೆ ನಿಲ್ಬೇಕು ಅಂತ ತಮ್ಮ ಸರಿ ನೋಡ್ರಿ, ಡ್ಯಾಮ್ ಸೇಫ್ಟಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೇಕು ಅದನ್ನ ನಾವು ಚೀಫ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅವ್ರು ಹೇಳಿದ್ದಾರೆ. ಅದು ಏನ್ ಬೇಕು ನಮ್ಗೆ ಲೀಗಲ್ ಆಗಿ ಏನ್ ಆಸ್ಪೆಕ್ಟ್ ಇದೆ ಅದನ್ನ ನಾವು ಮಾಡ್ತೀವಿ.
ನಮ್ಗೆ ಯಾವ ಗಣಿ ಬಗ್ಗೆನೂ ನಮ್ಗೆ ಬೇಕಾದಷ್ಟು ಕಲ್ಲು ಎಲ್ಲಿ ಬೇಕಾದ್ರೂ ಸಿಗ್ತದೆ, ನಮ್ಗೆ ಡ್ಯಾಮ್ ಸಿಗ್ತದೆ. ಈಗ ಸದ್ಯಕ್ಕೆ ನಮ್ಮ ಅಸೆಂಬ್ಲಿ ನಡೀತಾ ಇದೆ, ಒಳ್ಳೆ ಶುಭ ಮುಹೂರ್ತ ನೋಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಬರ್ತೀವಿ, ಈಗೆಲ್ಲ ರೆಡಿ ಇದೆ. ಆ ಶುಭ ಮುಹೂರ್ತ ಶುಭ ಗಳಿಗೆನ ಸದ್ಯದಲ್ಲೇ ತಿಳಿಸ್ತೀವಿ. ಸರ್ ಈಗ ಸರ್ವಪಕ್ಷಗಳ ಸಭೆ ನಂತರ ನೀರ್ ಬಿಟ್ರಿ ಅಂತ ತಾವು ಪ್ರಸ್ತಾಪ ಮಾಡಿದ್ರಿ ಸರ್. ಆದ್ರೆ ಬೇರೆಯವರು ಹೇಳ್ತೀರ, ತಮ್ಮ ಸ್ನೇಹಿತರು ನಿನ್ನೇನು ಕೂಡ ಹೇಳಿದ್ರು ಬಿಫೋರ್ ಕರ್ದು ಇದ್ ಮಾಡಿದ್ರು ಅಂತದ್ದು ಸರ್. ಯಾರೋ ಮಾತಾಡ್ತಾರೆ, ಯಾರಲ್ಲ ಸರ್, ಕೇಂದ್ರ ಸಚಿವರು ಸರ್. ಅವ್ರಿಗೆ ಪ್ರಚಾರ ಬೇಕು, ಕೆಲವು ಮಾತಾಡ್ತಾರೆ. ನನಗೇನು ಪ್ರಚಾರ ಅವಶ್ಯಕತೆ? ನಾನು ಅವ್ರಿಗೆ ಯಾರು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನನ್ನ ಡ್ಯೂಟಿ ನಾನುಂಟು, ರೈತರು ಉಂಟು, ನಾವುಂಟು, ರಾಜ್ಯ ಉಂಟು, ಇಷ್ಟೇ.